ನನ್ನ ಕುಟುಂಬದವರೇ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೌಜು ಪೂಜಾ ವ್ಲಾಗ್ಸ್. ಈ ಲಿಪ್ಸ್ಟಿಕ್ ಇಲ್ಲದೆ ನಾನು ಎಲ್ಲೂ ಹೋಗಲ್ಲ. ಐಬ್ರೋ ಪೆನ್ಸಿಲ್ ಲೆಡ್ ಡಾಗ್ ಇದೆ. ಆಕ್ಚುಲಿ ನನಗೆ ಈ ಬ್ಯಾಗ್ ನೋಡ್ಬಿಟ್ಟೆ ಇವಳು ಮಾಡ್ಬೇಕು ಅಂತಿದ್ದು. ಎಷ್ಟೊಂದು ಮೇಕಪ್ ಐಟಮ್ ಇಲ್ಲಿದೆ ಗೊತ್ತಾ ಇವಳು. ತುಂಬಾ ವರ್ಷದಿಂದ ನಾನು ಹುಟ್ಟಿದಾಗಲಿಂದ ಯೂಸ್ ಮಾಡ್ಕೊಂಡು ಬರ್ತಾ ಇರೋ ಫೇರ್ ಅಂಡ್ ಲವ್ಲಿ ಇನ್ನ ನನ್ನ ಕರೆ ಬಟ್ ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಇವತ್ತಿನ ಕಂಟೆಂಟ್ ಏನಪ್ಪಾ ಅಂತಂದ್ರೆ, ನಮ್ಮ ತೇಜು ಬನ್ನಿ ಇಲ್ಲಿ. ನಮ್ಮ ತಂಗಿ ತೇಜು ಅವರ ಹ್ಯಾಂಡ್ ಬ್ಯಾಗ್ ನಲ್ಲಿ ಏನೆಲ್ಲ ಇಟ್ಟಿದ್ದಾರೆ, ಏನೆಲ್ಲ ಮೇಕಪ್ ಐಟಮ್ಸ್ ಇದೆ, ಏನೆಲ್ಲ ಇದೆ, ಟೋಟಲ್ ಆಗಿ ಇವರ ಬ್ಯಾಗ್ ನ ಟೂರ್ ಮಾಡ್ತಾ ಇದ್ದೀವಿ, ಸಂಶೋಧನೆ ಮಾಡ್ತೀವಿ. ಈ ವಿಡಿಯೋ ಐ ಹೋಪ್ ಖಂಡಿತವಾಗ್ಲೂ ನೀವು ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಳ್ತೀನಿ. ಡೈಲಿ ಒಂದೊಂದೇ ಕಂಟೆಂಟ್ ಕೊಟ್ಟು ಅಥವಾ ನೀವು ನೋಡಿ ನಿಮಗೆ ಬೋರ್ ಆಗಿರುತ್ತೆ, ಖಂಡಿತವಾಗ್ಲೂ ಈ ವಿಡಿಯೋವನ್ನ ನೀವು ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಹ್ಯಾಂಡ್ ಬ್ಯಾಗ್ ನ ಟೂರ್ ಮಾಡೋಣ. ಬ್ಯಾಗ್ ನ ನೋಡೋ ಟೈಮ್ ಏನೇನಿದೆ ಅಂತ ಅವರೇ ತೋರಿಸ್ತಾರೆ. ಸೊ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಎಕ್ಸ್ಪ್ಲೈನ್ ಮಾಡಿ ನಿಮ್ಮ ಬ್ಯಾಗ್ ಒಳಗೆ ಏನೆಲ್ಲ ಇಟ್ಟಿಲ್ಲ. ಅಕ್ಕ ಹೇಳಿರೋ ತರ ಆ ಲೆವೆಲ್ಗೆಲ್ಲ ಡಿಮ್ಯಾಂಡ್ ಕೊಡೋ ತರ ನನ್ನ ಬ್ಯಾಗಲ್ಲಿ ನಾನು ಏನು ಇಟ್ಟಿಲ್ಲ. ಇದು ಒಂದು ಕಾಂಪ್ಯಾಕ್ಟ್, ಯಾಕೆ ಇದು ನಾನು ಯೂಸ್ ಮಾಡೋದು. ಬಟ್ ದ ಥಿಂಗ್ ಇಸ್ ಇಟ್ ಈಸ್ ಎಂಟಿ, ಖಾಲಿ ಆಗಿದೆ. ಬಟ್ ನನಗೆ ಈ ಮಿರರ್ ಇರೋದ್ರಿಂದ ನನಗೆ ಇದನ್ನು ಬಿಸಾಕೋ ಮನಸ್ಸಾಗಲಿಲ್ಲ. ಸೊ ಕ್ಯಾರಿ ಮಾಡ್ತಿದ್ದೀನಿ. ಇದು ಆ್ಯಕ್ಚುಲಿ ಇದು ಇವಾಗ ಅಟ್ ಪ್ರೆಸೆಂಟ್ ಯೂಸ್ ಮಾಡ್ತಾ ಇದ್ದೀನಿ, ಲ್ಯಾಕ್ಮಿ ಕಾಂಪ್ಯಾಕ್ಟ್ ಪೌಡರ್. ಇದು ನಾನು ಎವ್ರಿ ಡೇ ಯೂಸ್ ಮಾಡ್ತೀನಿ, ಎವ್ರಿ ಡೇ ಪೌಡರ್ ಇದು ಕಾಂಪ್ಯಾಕ್ಟ್. ಮತ್ತು ಆಬ್ವಿಯಸ್ಲಿ ನನಗೆ ನನ್ನ ಹೇರ್ಸ್ ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ ಅಲ್ಲಿ ಕ್ಯಾರಿ ಆಯಿತು. ನನ್ನ ಹೇರಿನ ವೇಟ್ ತೆಗೆಯೋಕ್ಕಾಗದೆ ಇದು ಕಟ್ಟಾಗೋಗಿದೆ. ಸೊ ಅಡ್ಜಸ್ಟ್. ಇದು ಮಸ್ಕರ ನನ್ನ ಮದುವೆಯಲ್ಲಿ ನಮ್ಮ ಅತ್ತೆ ಮಿಸ್ ಮಾಡ್ಕೊಂಡು ಹೋಗಿದ್ದು, ಅವ್ರ ಮಸ್ಕರ ನಾನು ಕದ್ದು ನಾನು ಯೂಸ್ ಮಾಡ್ತಾ ಇದ್ದೀನಿ. ಮೊಬಿಲೈನ್ ಹಾಕಿದ್ದು, ಬಟ್ ಲಾಂಗ್ ಲಾಸ್ಟಿಂಗ್ ಇದೆ, ಚೆನ್ನಾಗಿದೆ. ಅವ್ರದ್ದು ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನನಗೆ ಐಸ್ ಬೋಲ್ಡ್ ಆಗಿರೋದು ತುಂಬ ಇಂಪಾರ್ಟೆಂಟ್. ಬಟ್ ಅಗೇನ್ ದ ಟ್ರಾಜಿಡೀಸ್, ಎರಡು ಎಂಟಿ ಆಗಿದೆ. ಸುಮ್ಮನೆ ಇಟ್ಕೊಂಡು ನೋಡಿ ಕೈಸಿ ಹೆಂಗ್ ಫೋರ್ಸ್ ಕೊಡ್ತಾರೆ. ಎರಡು ಯೂಸ್ ಆಗಲ್ಲ, ಬಟ್ ನನಗೆ ಬಿಸಾಕೋ ಮನಸ್ಸಿಲ್ಲ. ನೆಕ್ಸ್ಟ್ ದ ಲಿಪ್ಸ್ಟಿಕ್. ಇದು ಕೂಡ ನನ್ನ ಮದುವೆ ಟೈಮಲ್ಲಿ ಶಾಪಿಂಗ್ ಹೋದಾಗ ತೊಗೊಂಡಿದ್ದು. ಇದ್ರ ಜೊತೆ ಇನ್ನೊಂದು ಲಿಪ್ಸ್ಟಿಕ್ ತೊಗೊಂಡೆ, ಅದು ಕಳೆದೋಯ್ತು. ಇನ್ನೊಂದು ಲಿಪ್ಸ್ಟಿಕ್ ಇದೆ. ಇದು ಬಂದು ನಮ್ಮ ಅಮ್ಮನಿಗೆ ಅಂತ ನನ್ನ ಮದುವೆ ಟೈಮಲ್ಲಿ ಶಾಪಿಂಗ್ ಹೋದಾಗ ತೊಗೊಂಡಿದ್ದು. ಬಟ್ ಇದು ನಮ್ಮಮ್ಮ ಯೂಸ್ ಮಾಡಲಿಲ್ಲ. ಸೊ ಹಾಗಾಗಿ ಈ ಶೇಡ್ ನಾನೇ ಯೂಸ್ ಮಾಡ್ತೀನಿ. ನಂಗೆ ತುಂಬ ಇಷ್ಟ ಆಗುತ್ತೆ. ಇಟ್ಸ್ ಲಾಂಗ್ ಲಾಸ್ಟಿಂಗ್ ಇರ್ತಲ್ಲ, 9 days. ಮತ್ತು ಇದು ಈ ಕಂಪನಿ, ಈ ಬ್ರ್ಯಾಂಡು, ಈ ಶೇಡು ನನಗೆ ತುಂಬ ಇಂಪಾರ್ಟೆಂಟ್. ಬಿಕಾಸ್ ನಾನು ಕೆಲಸಕ್ಕೆ ಬಂದು ಫಸ್ಟ್ ಟೈಮ್ ನಾನು ಲಿಪ್ಸ್ಟಿಕ್ ಹಾಕ್ತೀನಿ ಅಂತ ಅನ್ನಿಸ್ದಾಗ ನಾನು ತೊಗೊಂಡಿರೋ ಫಸ್ಟ್ ಕಂಪನಿ, ಫಸ್ಟ್ ಬ್ರ್ಯಾಂಡ್ ಇದು, ಫಸ್ಟ್ ಶೇಡ್ ಇದು. ಸೊ ಡೈಲಿ ಈ ಸ್ಮೆಲ್ ನನಗೆ ತುಂಬ ಇಷ್ಟ. ಈ ಲಿಪ್ಸ್ಟಿಕ್ ಇಲ್ಲದೆ ನಾನು ಎಲ್ಲೂ ಹೋಗಲ್ಲ. ಐ ಮೀನ್ ಸ್ಪೆಷಲ್ ಒಕೇಶನ್ಸಲ್ಲಿ ಫಸ್ಟ್ ಈ ಶೇಡ್ ಹಾಕ್ತೀನಿ, ಆದಮೇಲೆ ಈ ಶೇಡ್ ಹಾಕ್ತೀನಿ, ಆದಮೇಲೆ ಈ ಶೇಡ್ ಹಾಕ್ತೀನಿ. ಒಟ್ಟು 3 ಲಿಪ್ಸ್ಟಿಕ್ ಹಾಕೊಂತೀಯ. ಶೇಡ್ ಹಾಕಿ ಅದೊಂದು ಡಿಫ್ರೆಂಟ್ ಕಲರ್ ಬರುತ್ತೆ. ಆ ಕಲರ್ ನನ್ನ ಫೇಸ್ ಟೋನ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ನಾನು ಕಂಪಲ್ಸರಿ ಮಾಡ್ತೀನಿ. ಮತ್ತು ಐಲೈನರ್ ಯೂಶಲಿ ನಾನು ಸ್ಟಿಕ್ಕರ್ ಇರಲ್ಲ, ಐಲೈನರ್ ಸ್ಟಿಕ್ಕರ್. ಬಟ್ ಐಬ್ರೋ ಪೆನ್ಸಿಲ್ ಲೆಡ್ ಡಾಗ್ ಇದೆ. ಸ್ಟಾರ್ಟ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ, ಆಗ್ತಾ ಇಲ್ಲ. ಬಟ್ ಐಬ್ರೋ ಪೆನ್ಸಿಲ್ ನಾನು ಯೂಸ್ ಮಾಡ್ತೀನಿ. ನೆಕ್ಸ್ಟು ತುಂಬ ವರ್ಷದಿಂದ ನಾನು ಹುಟ್ಟಿದಾಗಲಿಂದ ಯೂಸ್ ಮಾಡ್ಕೊಂಡು ಬರ್ತಾ ಇರೋ ಫೇರ್ ಅಂಡ್ ಲವ್ಲಿ ಇನ್ನೂ ಯೂಸ್ ಮಾಡ್ತೀನಿ. ಇದು ಬಿಟ್ಟು ಬೇರೆ ಯೂಸ್ ಮಾಡಿದ್ರೆ ನನ್ನ ಫೇಸ್ ಅಷ್ಟು ಖರಾಬಾಗಿರುತ್ತೆ. ನನ್ನ ಕರೆ ಬಟ್ ಇವಾಗ ಯೂಸ್ ಮಾಡ್ತಾ ಇಲ್ಲ, ಇದನ್ನು ಯೂಸ್ ಮಾಡ್ತೀನಿ. ಮತ್ತು ನೇಲ್ ಪಾಲಿಶ್ ಇದು ಚೆನ್ನಾಗಿದೆ, ಅಂದರೆ ಎಲ್ಲರಿಗೂ ಈ ಕಲರ್ ಇಷ್ಟ ಆಗುತ್ತಲ್ಲ, ಬೇಗ ಡ್ರೈ ಆಗುತ್ತೆ. ಸೊ ಹಾಗಾಗಿ ಇದು ನೇಲ್ ಪಾಲಿಶು. ಮತ್ತು ಇದೊಂದು ತೊಗೊಂಡೆ. ಇದು ಲೈಟ್ ಶೇಡ್ ಇದೆ, ಬಟ್ ಇದು ಡಾರ್ಕ್ ಶೇಡ್ ಇದೆ. ಬಟ್ ನನಗೆ ಇದು ತುಂಬ ಇಷ್ಟ ಆಯಿತು. ಬಿಕಾಸ್ ಈ ಕಲರ್ ನಾನು ಹಾಕಿರೋದು, ನಾನು ಈ ಕಲರ್ ನಮ್ಮ ಅತ್ತೆ ಗಿಫ್ಟ್ ಕೊಟ್ಟಿದ್ದೆ 10th ಇದ್ದಾಗ, ಅವಾಗ ಯೂಸ್ ಮಾಡಿದ್ದೆ. ನನ್ನ ಫಿಂಗರ್ಸ್ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನಮ್ಮಪ್ಪ ಹೇಳಿದ್ರು, ನಿನ್ನ ಕೈ ತುಂಬ ಚೆನ್ನಾಗಿ ಕಾಣುತ್ತೆ ಮಗಳೇ, ಯೂಸ್ ಮಾಡು ಅಂತ. ಇದು ಅಮ್ಮನ ಮನೇಲಿ ತುಂಬ ದಿವಸ ಬಿದ್ದಿತ್ತು, ನೋಟಾಗಲೇಬೇಕಾಗುತ್ತೆ. ಸೊ ಕಾಣಿಸ್ತು, ಹಾಕೊಂಡೆ. ಸೊ ಇದು 3 ನೇಲ್ ಪಾಲಿಶ್ ಯೂಸ್ ಮಾಡ್ತೀನಿ. ಮತ್ತು ನನಗೆ ಹೂವು ಮುಟ್ಕೊಳ್ಳೋ ಅಭ್ಯಾಸ ಇದೆ. ನನಗೆ ಕಾಣಿಸಲ್ಲ ತೊಗೊಂಡು ಈ ಕಾಲದಲ್ಲೂ. ಸೊ ಪೆನ್ಸ್, ಕ್ಲಿಪ್ಸ್ ಅಷ್ಟೇ ಅನ್ಸುತ್ತೆ. ಒಳಗೆ ಏನಿದೆ ಗೊತ್ತಿಲ್ಲ. ಆ ಬ್ಯಾಗ್ ಕಾಲಿನಾ? ದಿಸ್ ಇಸ್ ಸ್ಪೂನ್, ಸೇಫ್ಟಿ ಪೆನ್, ಅಷ್ಟೇ. ದಿಸ್ ಈಸ್ ಮೈ ಬ್ಯಾಗ್. ಅಕ್ಕ ಹೇಳಿರೋ ಥರ ಮೇಕಪ್ ಕಿಟ್ಟು, ಫೌಂಡೇಶನ್, ಕಾಂಟರ್ ಏನಿಲ್ಲ, ಎಲ್ಲ ವೇಸ್ಟ್ ಆಗಿರೋ ಪ್ರಾಡಕ್ಟ್ಸ್ ನೋಡಿ. ನನಗೆ ಇದೆಲ್ಲ ಖಾಲಿ. ಬಟ್ ನನಗೆ ಪರ್ಸ್ನಲಿ ನಾನು ಇಷ್ಟಪಟ್ಟು ತೊಗೊಂಡಿರೋದ್ರಿಂದ ನನಗೆ ಇದನ್ನು ಬಿಸಾಕೋ ಮನಸ್ಸಾಗಲಿಲ್ಲ. ಹೊಸ ತೊಗೊಳಕ್ಕೆ ಫಿನಾನ್ಷಿಯಲಿ ಅಷ್ಟು ಇದಾಗಿತ್ತು ನನ್ನ ಹ್ಯಾಂಡ್ ಬ್ಯಾಗಿನಟ್ಟು. ನಿಮ್ಮ ಸೌಜನ್ಯ ಮೇಡಮ್ ಹೇಳಿರೋ ಥರ ಬಿಲ್ಡಪ್ ಏನಿಲ್ಲ. ಈ ಎಲ್ಲ ವೇಸ್ಟ್ ಆಗಿರೋ ಪ್ರಾಡಕ್ಟ್ಸ್, ಬಟ್ ಬಿಸಾಕಿಲ್ಲ ಅಷ್ಟೇ. ಬ್ಲಾಗ್ಸ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಅಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಮ್ಮ ಸೌಜನ್ಯ ಅಕ್ಕನಿಗೆ ಹೀಗೆ ಸಪೋರ್ಟ್ ಮಾಡಿದ್ರಿ. ಹೊಸ ಕಂಟೆಂಟ್ ಇನ್ನೂ ಬರೋದಿದೆ. ನಂದು ಬ್ಯಾಕ್ ಟೂರ್ ಅಲ್ಲ, ಬ್ಯಾಕ್ ಟೂರ್ ಮಾಡೋಕ್ಕೆ ತುಂಬ ಜನ ಕಾಯ್ತಿದ್ದಾರೆ, ಅವ್ರನ್ನೆಲ್ಲ ಬರುತ್ತೆ. ಸೊ ವೇಟ್ ಆ್ಯಂಡ್ ವಾಚ್. ಬಾಯ್.